ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ನಾನಿವತ್ತು ಬೆಳಗ್ಗೆನೇ ಬಿಸಿ ರೈಸ್ ಮಾಡಿ ಇಟ್ಬಿಟ್ಟು ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ದಪ್ಪ ಮೆಣಸಿನ್ಕಾಯಿನೂ ಸಣ್ಣದಾಗಿ ಉದ್ದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಲಿ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿನ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕಿದ್ಮೇಲೆ ತರಕಾರಿಗೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ಮೇಲೆ ನಾನು ಆ ಪೇಸ್ಟನ್ನ ಏನು ರೆಡಿ ಮಾಡ್ಕೊಂಡಿದ್ದೆ ಹಸಿ ಖಾರ ಅದನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಧನಿಯಾ ಪೌಡರು, ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ, ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಮತ್ತು ಲಾಸ್ಟಲ್ಲಿ ದಪ್ಪ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೇನಾದರೂ ನಮಗೆ ಗ್ರೇವಿ ಜಾಸ್ತಿ ಆದರೆ ಸ್ವಲ್ಪ ಎತ್ತಿಟ್ಕೊಂಡ್ರೆ ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಅಕ್ಕ ನೂಡಲ್ಸ್ ಅಂತ ಸಿಗುತ್ತೆ, ಅದನ್ನು ತಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿನೀರಲ್ಲಿ ಅದನ್ನು ಡಿಪ್ ಮಾಡಿ ಶೋಧಿಸಿ ಎತ್ತಿಟ್ಕೊಂಡು ಇದೇ ಮಸಾಲೆಗೆ ಅದನ್ನು ಮಾಡಿಕೊಂಡ್ರೆ ನೂಡಲ್ಸ್ ಥರ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಮತ್ತು ವೆನಿಗರು ಮತ್ತು ಟೊಮೆಟೊ ಸಾಸನ್ನ ಹಾಕಿದ್ದೆ. ಇದೆಲ್ಲ ಆದಮೇಲೆ ರೈಸ್ನ ಎಷ್ಟು ಬೇಕಷ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ. ನಾನು ಈ ಪೇಸ್ಟ್ ಒಂದೊಂದು ಸಲ ಇಟ್ಟಿರ್ತೀನಿ, ಸ್ಯಾಂಡ್ವಿಚ್ ಮಾಡಿಕೊಂಡ್ರೂ ಯೂಸ್ ಆಗುತ್ತೆ ಮಕ್ಕಳಿಗೆ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಇದಾದಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಒಂದು ಅರ್ಧ ಹಲಸಿನ ಹಣ್ಣಿದೆ ಅಂತ ಕೊಟ್ಟಿದ್ದರು. ನಾನು ತಿಂಡಿ ರೆಡಿ ಮಾಡ್ತಾಯಿದ್ರೆ ಅವ್ರು ಹಲಸಿನ ಹಣ್ಣು ಬಿಡಿಸಿಟ್ರು. ದಕ್ಷತಾ ರೈಸ್ ಆ ಥರದ್ದೆಲ್ಲ ಮಾಡಿದಾಗ ಅವಳು ತಿಂಡಿ ಬೇಡ ಅಂತ ಹೇಳ್ತಾಳೆ, ಮಧ್ಯಾಹ್ನಕ್ಕೆ ಹಾಕ್ಕೊಡಿ ಅಮ್ಮ ಅಂತ. ಹಂಗಾಗಿ ಅದೇ ಏನು ತರಕಾರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದರಿಂದ ಅವಳಿಗೆ ಸ್ವಲ್ಪ ರಾಗಿ ಅಂಬಲಿಗೆ ಅದೇ ತರಕಾರಿನ ಹಾಕಿ ಅವಳಿಗೆ ತಿಂಡಿನ ರೆಡಿ ಮಾಡಿಕೊಟ್ಟಿದ್ದೀನಿ. ಮನೇಲಿ ಸಿಟಿಯಿಂದ ತಂದಂಥ ಪೈನಾಪಲ್ ಇತ್ತು. ಸ್ವಲ್ಪ ದಕ್ಷತನೂ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ಲು. ಕ್ಯಾರೆಟು ಮತ್ತು ಬೀಟ್ರೋಟು, ಸೌತೆಕಾಯಿ ಅವಳು ಯಾವಾಗಲೂ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತಾಳೆ. ಅದನ್ನು ತಿಂಡಿ ಜೊತೆ ಕೊಡಿ ಒಂದು 2-3 ಪೀಸು ಅಂತ ಹೇಳಿ. ಹಣ್ಣಿದ್ರೆ ಹಣ್ಣು, ಹಣ್ಣಿಲ್ಲ ತಿಂಡಿ ಹೇಗಿದೆ ಅಂತ ಕೇಳೋದಕ್ಕೆ ತರೋನು ಚೆನ್ನಾಗಿದೆ ಅಂತ ಥಮ್ಸಪ್ ಕೊಡ್ತಾ ಇದ್ದಾನೆ. ನನಗೆ ಟೇಸ್ಟ್ ಚೆನ್ನಾಗಿದೆ, ಸ್ವಲ್ಪ ಇನ್ನೂ ಅನ್ನ ಉದುರಾಗಬೇಕಿತ್ತು. ಮಾಮೂಲಿ ರೈಸ್ ಗಿಡಂಗೆ ಇಟ್ಬಿಟ್ಟಿದೆ. ಈ ಥರ ಫ್ರೈಡ್ ರೈಸು, ಜೀರಾ ರೈಸ್ ಎಲ್ಲ ಮಾಡಿದಾಗ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ. ದಕ್ಷತಾ ಏನು ತಿಂತಾಳೆ ಬೆಳಗ್ಗೆ ಹೊತ್ತು, ನಾನು ಅದನ್ನೇ ತಿಂದ್ಬಿಡ್ತೀನಿ. ಅವಳಿಗೆ ಹಲಸಿನ ಹಣ್ಣು ಮತ್ತು ಪೈನಾಪಲ್ ಅಂದರೆ ತುಂಬ ಇಷ್ಟ. ಅವಳಿಗೆ ಏನು ರಾಗಿ ಅಂಬಲಿ ಮಾಡಿದ್ದೆ ಅದರ ಜೊತೆಗೆ ಹಾಕಿಟ್ಟಿದ್ದೆ. ತುಂಬಾ ಚೆನ್ನಾಗಿದೆ ಅಮ್ಮ ಹಲಸಿನ ಹಣ್ಣು, ಒಳ್ಳೆ ಕೊಬ್ಬರಿಕಾಯಿ ಥರ ಅಂಥೇಳಿ ಅವಳು ತಿಂಡಿ ತಿಂದ್ಕೊಂಡು ಈಗ ಹೊರಡ್ತಾ ಇದ್ದಾಳೆ. ನಾನು ಈ ಥರ ಮಾಡಿದ್ದೀನಿ ಫ್ರೈಡ್ ರೈಸು. ನೀವೇನಾರು ಬೇರೆ ಥರ ಮಾಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ಕಲ್ತ್ಕೊಳ್ತೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ,